ನಮಸ್ಕಾರ ಸ್ನೇಹಿತರೆ, ನೀವು ಈಗ ವಿಲೇಜ್ ಅಕೌಂಟ್ ಬಗ್ಗೆ ಓದ್ತಿದ್ದೀರಾ. ಅದರ ಬಗ್ಗೆ ಕೆಲವೊಂದು ಪೂರ್ವ ಇತಿಹಾಸದಲ್ಲಿ ಪಂಚಾಯತ್ ರಾಜ್ ಬಗ್ಗೆ ಮತ್ತು ಪಂಚಾಯತಿ ವ್ಯವಸ್ಥೆ ಬಗ್ಗೆ ತಿಳಿಯೋಣ. ಪಂಚಾಯಿತಿ ವೇದಗಳ ಕಾಲದಲ್ಲಿ ಸಭಾವನ್ನು ಯಾವುದಕ್ಕೆ ಹೋಲಿಸಲಾಗಿತ್ತು? ಒಂದನೇ ಕ್ವಶನ್ ಏನು? ವೇದಗಳ ಕಾಲದಲ್ಲಿ ಸಭಾವನ್ನು ಯಾವುದಕ್ಕೆ ಹೋಲಿಸಲಾಗಿತ್ತು? ಆಪ್ಷನ್ ಎ ರಾಜ್ಯಸಭೆ, ಆಪ್ಷನ್ ಬಿ ಲೋಕಸಭೆ, ಆಪ್ಷನ್ ಸಿ ವಿಧಾನಸಭಾ, ಆಪ್ಷನ್ ಡಿ ವಿಧಾನಮಂಡಲ. ಆನ್ಸರ್ ರಾಜ್ಯಸಭೆ. ನೆಕ್ಸ್ಟ್ ಕ್ವಶನ್ ನಂಬರ್ 2. ಗ್ರಾಮ ಪಂಚಾಯತಿ ಬಗ್ಗೆ ಮೌರ್ಯರ ಆಡಳಿತದಲ್ಲಿ ಇದೆ ಎಂದು ತಿಳಿಸುವ ಕೃತಿ ಯಾವುದು? ಗೊತ್ತಾಯ್ತಾ? ಈಗ ಗ್ರಾಮ ಪಂಚಾಯತಿ ಬಗ್ಗೆ ಮೌರ್ಯರ ಆಡಳಿತ ಮತ್ತು ಅವರ ಇತಿಹಾಸ ಬಗ್ಗೆ ನೀವು ತಿಳಿದಿರ್ತೀರ. ಅದೇ ರೀತಿ ಈಗ ಪಂಚಾಯತಿ ಇತಿಹಾಸ ಬಗ್ಗೆ ಮೌರ್ಯರ ಆಡಳಿತದಲ್ಲಿ ಇದೆ ಎಂದು ತಿಳಿಸುವ ಕೃತಿ ಯಾವುದು? ಆನ್ಸರ್ ಆಪ್ಷನ್ ಶಿಲಪ್ಪದಿಗಾರಂ, ಮಣಿಮಂಗಲೈ, ಇಂಡಿಕಾ, ಮುದ್ರಾರಾಕ್ಷಸ. ಆನ್ಸರ್ ಇಂಡಿಕಾ. ಮೆಗಸ್ತನೀಸ್ನ ಇಂಡಿಕಾ. ಇವನು ಗ್ರೀಕ್ನ ರಾಯಭಾರಿ ಆಗಿರ್ತಾನೆ. ಯಾರು? ಮೆಗಸ್ತನೀಸ್. ಈ ಮೆಗಸ್ತನೀಸ್ನ ಇಂಡಿಕಾ ಮೌರ್ಯರ ಆಡಳಿತದಲ್ಲಿ ಗ್ರಾಮ ಪಂಚಾಯಿತಿ ಬಗ್ಗೆ ತಿಳಿಸುತ್ತದೆ. ನೆಕ್ಸ್ಟ್ ಕ್ವಶನ್ ಮುದ್ರಾರಾಕ್ಷಸ ವಿಶಾಖದತ್ತನ ಮುದ್ರಾರಾಕ್ಷಸ. ನೆಕ್ಸ್ಟ್ ಕ್ವಶನ್ ಯಾರು ಸಭಾವನ್ನು ರಾಷ್ಟ್ರೀಯ ನ್ಯಾಯಾಲಯವಾಗಿ ಕಾರ್ಯನಿರ್ವಹಿಸುವ ಗ್ರಾಮ ಸಭೆ ಎಂದು ಕರೆದವರು? ಕ್ವಶನ್ ಬಂದ್ಬಿಟ್ಟು ಯಾರು ಸಭಾವನ್ನು ರಾಷ್ಟ್ರೀಯ ನ್ಯಾಯಾಲಯವಾಗಿ ನಿರ್ವಹಿಸುತ್ತಿರುವ ಗ್ರಾಮ ಸಭೆ ಎಂದು ಕರೆದವರು ಯಾರು? ಆಪ್ಷನ್ ಎ MK ಗಾಂಧೀಜಿ, ಆಪ್ಷನ್ ಬಿ ನೆಹರು, ಆಪ್ಷನ್ ಸಿ AS ಅಲ್ತೇಕರ್, ಆಪ್ಷನ್ ಡಿ ಶ್ರೀನಿವಾಸ್ ಅಯ್ಯರ್. ಗೊತ್ತಾಯ್ತಾ ಆನ್ಸರು? ರಾಷ್ಟ್ರೀಯ ನ್ಯಾಯಾಲಯವಾಗಿ ಕಾರ್ಯನಿರ್ವಹಿಸುವ ಗ್ರಾಮ ಸಭೆ ಅಂದು ಯಾರು ಕರೀತಾರ? AS ಅಲ್ತೇಕರ್. ನೆಕ್ಸ್ಟ್ ಕ್ವಶನ್ ವೇದಗಳ ಕಾಲದಲ್ಲಿ ಸಮಿತಿಯನ್ನು ಕೆಳಮನೆಗೆ ಹೋಲಿಕೆ ಮಾಡಿದವರು ಯಾರು? ವೇದಗಳ ಕಾಲದಲ್ಲಿ ಸಮಿತಿಯನ್ನು ಕೆಳಮನೆಗೆ ಹೋಲಿಕೆ ಮಾಡಿದವರು ಯಾರು? ಆಪ್ಷನ್ ಬಂದು ಕೃಷ್ಣಮೂರ್ತಿ ಎಸ್, JB ಕೃಪಲಾನಿ, ನಾರಾಯಣ್ ಸಿನ್ಹಾ, KA ಮುಖರ್ಜಿ. ಆನ್ಸರ್ KA ಮುಖರ್ಜಿ. ನೆಕ್ಸ್ಟ್ ಕ್ವಶನ್ ಗುಪ್ತರ ಕಾಲದಲ್ಲಿ ಜಿಲ್ಲೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಿದ್ದರು? ಅದು ತಪ್ಪಾಗಿದೆ. ಗುಪ್ತರ ಕಾಲದಲ್ಲಿ ಜಿಲ್ಲೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಿದ್ದರು? ಗ್ರಾಮಪತಿ, ಜಿಲ್ಲಾಧ್ಯಕ್ಷ, ವಿಷಯಪತಿ, ಯಾವುದೂ ಅಲ್ಲ. ಏನು? ಜಿಲ್ಲೆಯ ಮುಖ್ಯಸ್ಥ. ಗುಪ್ತರ ಕಾಲದಲ್ಲಿ ಜಿಲ್ಲೆಯ ಮುಖ್ಯಸ್ಥ ಏನಂತ ಕರೀತಾರ? ಗ್ರಾಮಪತಿ ಅಲ್ಲ, ದಿಸ್ ಇಸ್ ರಾಂಗ್. ಜಿಲ್ಲಾಧ್ಯಕ್ಷ, ದಿಸ್ ಇಸ್ ರಾಂಗ್ ಆಲ್ಸೋ. ಆನ್ಸರ್ ಡಿ ಆಲ್ಸೋ ರಾಂಗ್. ವಿಷಯಪತಿ. ಜಿಲ್ಲೆಯ ಮುಖ್ಯಸ್ಥನನ್ನು ವಿಷಯಪತಿ ಎಂದು ಕರೆಯುತ್ತಿದ್ದರು. ನೆಕ್ಸ್ಟ್ ಕ್ವಶನ್ ಪಂಚಾಯಿತಿ ಪರಿಕಲ್ಪನೆಯನ್ನು ನೀಡಿದವರು ಯಾರು? ಪಂಚಾಯಿತಿ ಪರಿಕಲ್ಪನೆ ನಿಮಗೆ ತಿಳಿಬೇಕು. ಪಂಚಾಯಿತಿ DPS ವಿಧಾಲೆ 40ನೇ ವಿಧಿ. ಹೌದಾ? 40ನೇ ವಿಧಿ. ಈ ಪರಿಕಲ್ಪನೆಯನ್ನು ಮೊದಲು ನೀಡಿದವರು ಯಾರು? ನೆಹರೂನ ಅಲ್ಲ, ಪಟಾಭಿ ಸೀತಾರಾಮಯ್ಯ ಅಲ್ಲ, ಲಾರ್ಡ್ ಮಿಯಸ್ಸು ವೈಸ್ರಾಯ್ ಆದಾಗ ಒಂದು ಕಾಯ್ದೆ ತರ್ತಾರೆ. ಬಟ್ ಅವರು ಪರಿಕಲ್ಪನೆಯನ್ನು ನೀಡಿಲ್ಲ. ಪಂಚಾಯತಿ ಬಗ್ಗೆ ಪರಿಕಲ್ಪನೆ ನೀಡಿದವರು ಗಾಂಧೀಜಿ. ನೆಕ್ಸ್ಟ್ ಕ್ವಶನ್ ವೇದಗಳ ಕಾಲದಲ್ಲಿ ಸಭಾ ಮತ್ತು ಸಮಿತಿಗಳು ಜಾರಿಯಲ್ಲಿತ್ತು? ಯಾವ ವೇದಗಳ ಕಾಲದಲ್ಲಿ ಸಭಾ ಮತ್ತು ಸಮಿತಿಗಳು ಜಾರಿಯಲ್ಲಿತ್ತು? ಆಪ್ಷನ್ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ. ಗೊತ್ತಾಯ್ತಾ? ಯಾವ ವೇದಗಳ ಕಾಲದಲ್ಲಿ ಸಭಾ ಮತ್ತು ಸಮಿತಿಗಳು? ಯಜುರ್ವೇದ ಅಲ್ಲ, ಯಜ್ಞಯಾಗಾದಿಗಳು ಸಂಬಂಧಿಸಿದೆ. ಸಾಮವೇದ ಅಲ್ಲ, ಅಥರ್ವಣ ವೇದ ಅಲ್ಲ. ಓನ್ಲಿ ಫಾರ್
ಋಗ್ವೇದ. ಸಭಾ ಮತ್ತು ಸಮಿತಿಗಳು ಜಾರಿಯಲ್ಲಿದ್ದಂತಹ ವೇದವೆಂದರೆ ಋಗ್ವೇದ. ನೆಕ್ಸ್ಟ್ ಕ್ವಶನ್. ಇಲ್ಲಿಗೆ ಮುಗೀತು. ಇನ್ನೂ ಹೆಚ್ಚಿನ ಕ್ವಶನ್ಗಳಿಗಾಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬರ್ತೀನಿ ಸೂನ್.